ನಮಸ್ಕಾರ, ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರೀತಿ ರಾಕೇಶ್. ನಾನು ಶರತ್ ಹುಣಸೂರು. ಸಾಕಷ್ಟು ಸುದ್ದಿಗಳಿದ್ದಾವೆ, ಅದೆಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ರಿಲೀಸ್ ಆದ ಬೆನ್ನಲ್ಲೇ ನಾರಾಯಣಗೌಡರನ್ನ ಪೊಲೀಸರು ಮತ್ತೊಮ್ಮೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಜೈಲಿನಿಂದ ರಿಲೀಸ್ ಆಗ್ತಾ ಇದ್ರು. ರಿಲೀಸ್ ಆದ ಬೆನ್ನಲ್ಲೇ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಾರ್ಥಾಸ್ ಆಸ್ಪತ್ರೆಯಲ್ಲಿ ನಾರಾಯಣಗೌಡರಿಗೆ ಹೆಲ್ತ್ ಚೆಕಪ್ಗೆ ಅಂತ ಕರ್ಕೊಂಡು ಬಂದಿದ್ರು. ಇದೀಗ ಹೆಲ್ತ್ ಚೆಕಪ್ ಮುಕ್ತಾಯವಾಗಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ವೈದ್ಯಕೀಯ ಪರೀಕ್ಷೆಯ ಬಳಿಕ ಇದೀಗ ಮ್ಯಾಜಿಸ್ಟ್ರೇಟ್ಗೆ ಹಾಜರುಪಡಿಸಲಿದ್ದಾರೆ. ನೃಪತುಂಗ ರಸ್ತೆಯಲ್ಲಿರುವಂತಹ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಪೊಲೀಸರು ಕರ್ಕೊಂಡು ಹೋಗ್ಲಿಕ್ಕಿದ್ದಾರೆ. ಕೆಎಸ್ ಲೇಔಟ್ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ನಾರಾಯಣಗೌಡರನ್ನ. ಮಾರ್ಥಾಸ್ ಆಸ್ಪತ್ರೆಗೆ ಕರ್ಕೊಂಡು ಬರುವಂತಹ ದೃಶ್ಯಾವಳಿಗಳಿದು. ಇದೀಗ ಮಾರ್ಥಾಸ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮುಕ್ತಾಯವಾಗಿದೆ. ತದನಂತರ ಇಲ್ಲಿಂದ ಅಂದರೆ ವೈದ್ಯಕೀಯ ಪರೀಕ್ಷೆ ಮುಗಿದಿದೆ. ಈಗ ಇಲ್ಲಿಂದ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಪೊಲೀಸರು ನಾರಾಯಣಗೌಡರನ್ನ ಹಾಜರುಪಡಿಸಲಿದ್ದಾರೆ. ನೃಪತುಂಗ ರೋಡ್ನಲ್ಲಿದೆ. ನೃಪತುಂಗ ರಸ್ತೆಯಲ್ಲಿರುವಂತಹ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕೆಎಸ್ ಲೇಔಟ್ ಪೊಲೀಸರು ನಾರಾಯಣಗೌಡರನ್ನ ಹಾಜರುಪಡಿಸಲಿದ್ದಾರೆ. ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ, ಇದರ ಜೊತೆಗೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ, ಎರಡೂ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ನಾರಾಯಣಗೌಡರನ್ನ ಹಾಜರುಪಡಿಸಲಿದ್ದಾರೆ. ನೆನ್ನೆನೇ ರಿಲೀಸ್ ಆಗಬೇಕಾಗಿತ್ತು, ಆದರೆ ಇವತ್ತು ರಿಲೀಸ್ ಆದರು. ಬೆಳಗ್ಗೆ ರಿಲೀಸ್ ಆಗ್ತಾ ಇದ್ದಂತೆ ಅವರನ್ನು ಕೆಎಸ್ ಲೇಔಟ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿ ನಂತರ ಅಲ್ಲಿಂದ ಮಾರ್ಥಾಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಾರಾಯಣಗೌಡರಿಗೆ ಹೆಲ್ತ್ ಚೆಕಪ್ಪನ್ನು ಮಾಡಿಸ್ತಾರೆ. ಹೆಲ್ತ್ ಚೆಕಪ್ ಇದೀಗ ಮುಗಿದಿದೆ. ಇಲ್ಲಿಂದ ಸೀದಾ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಮ್ಯಾಜಿಸ್ಟ್ರೇಟ್ ಕೋರ್ಟ್, ನೃಪತುಂಗ ರಸ್ತೆಯಲ್ಲಿರುವಂತಹ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ನಾರಾಯಣಗೌಡರನ್ನ ಹಾಜರುಪಡಿಸಲಿದ್ದಾರೆ. ಮತ್ತೊಂದು ಕಡೆ ಕರವೇ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಕು ಅಂತಲೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಆಗ್ತಾ ಇದೆ, ನಮ್ಮನ್ನೇ ಗುರಿಯಾಗಿಸ್ತಾ ಇದ್ದಾರೆ ಅನ್ನುವಂತಹ ಸಾಲು ಆರೋಪಗಳನ್ನು ಮಾಡ್ತಾ ಕರವೇ ಕಾರ್ಯಕರ್ತರು ಮತ್ತೊಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 13 ದಿನಗಳ ಬಳಿಕ ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ. ಆದರೆ ಬಿಡುಗಡೆ ಆಗ್ತಾ ಇದ್ದಂತೆ ಮತ್ತೊಂದು ಸಂಕಷ್ಟ ಕುಮಾರಸ್ವಾಮಿ ಲೇಔಟ್ ಪೊಲೀಸರಿಂದಾಗಿ. ಹೀಗಾಗಿ ಕನ್ನಡಕ್ಕಾಗಿ ಹೋರಾಡಿದವರನ್ನ ಬಂಧನ ಮಾಡಲಾಗ್ತಾ ಇದೆ ಅಂತೇಳಿ ಕರವೇ ಕಾರ್ಯಕರ್ತರು ಆಕ್ರೋಶವನ್ನು ಮತ್ತೊಂದು ಕಡೆ ವ್ಯಕ್ತಪಡಿಸಿದ್ದಾರೆ. ಏನು ಹೇಳಿತ್ತು ಆ ಆದೇಶನ ಷರತ್ತುಗಳನ್ನ ಪಾಲನೆ ಮಾಡಿ ಅವ್ರಿಗೆ 8ನೇ ತಾರೀಕು ಸಂಜೆ ರಾತ್ರಿ 7 ಗಂಟೆ ಹೊತ್ತಿಗೆ ಅದು ರಿಲೀಸ್ ಆರ್ಡರ್ ಬಂತು. ಬಟ್ ಆದರೆ ಅವರು 8ನೇ ತಾರೀಕಲ್ಲಿ ತಡವಾಗಿದೆ, ಸಮಯ ಆಗಿದೆ ಅಂತ ಅವರು ಕೂಡ ಮಾಡಿ ಇವಾಗ ಬೆಳಿಗ್ಗೆ ಕರ್ಕೊಬಂದಿದ್ದಾರೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಿಂದ ಈಗ ಮತ್ತೆ ಅವರನ್ನು ಬಂಧಿಸಿ ಅಲ್ಲಿಂದ ಈಗ ಇಲ್ಲಿ ಮೆಡಿಕಲ್ ವಿಚಾರವಾಗಿ ಕರ್ಕೊಬಂದಿದ್ದಾರೆ. ಮೆಡಿಕಲ್ ಆದ ನಂತರ ಮ್ಯಾಜಿಸ್ಟ್ರೇಟ್ ಕೋರ್ಟ್ 30ನೇ ನ್ಯಾಯಾಲಯಕ್ಕೆ 30ನೇ SMM ನ್ಯಾಯಾಲಯಕ್ಕೆ ಕರ್ಕೊಬರ್ತಾರೆ. ಅಲ್ಲಿ ನಾವು ಬೇಲ್ ಅಪ್ಲಿಕೇಶನ್ ಹಾಕಿ PP ಅವ್ರಿಗೆ ಅದು ಅಬ್ಜೆಕ್ಷನ್ಗೆ ಟೈಮ್ ಕೊಡೋಂಥ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ 2017ನೇ ಪ್ರಕರಣ ಆಗಿರೋದ್ರಿಂದ ನಾವು ಅದರಲ್ಲಿ ಚಾರ್ಜ್ ಶೀಟ್ ಹಾಕಿರೋದ್ರಿಂದ ನಾವು ನ್ಯಾಯಾಧೀಶರನ್ನ ಮನವೊಲಿಸ್ತೀವಿ. ಏನಂತ ಅಂದರೆ 2017ರಿಂದ 2024ವರೆಗೆ ಈ ಡಿಪಾರ್ಟ್ಮೆಂಟ್ ಏನು ಮಾಡ್ತಾಯಿತ್ತು, ಇದು ರಾಜಕೀಯದ ಹುನ್ನಾರು, ರಾಜಕಾರಣಿಗಳ ಹುನ್ನಾರು ಮತ್ತು ಈ ಪೊಲೀಸ್ ವ್ಯವಸ್ಥೆಯ ಹುನ್ನಾರು ಅಂತ ನಮಗೆ ಗೊತ್ತಾಗಿದೆ. ಅದನ್ನು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿ ಈ ದಿನವೇ ಅವರನ್ನು ಜಾಮೀನು ಮೇಲೆ ಬಿಡುಗಡೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ ಸಫಲತೆ ಕಾಣ್ತೀವಿ.